ಎತ್ತಿ ಹಿಡಿಯುವುದು ಹೀಗೆ, ಯಾವ ಬಲೆಯಲ್ಲಿ ಹಿಡಿಯುವುದು, ಎಷ್ಟು ಆ ಬಲೆಯದ್ದು ಸೈಜ್ ಎಷ್ಟು, ಅದು ಹೇಗೆ ಹಿಡಿಯುವುದು ಅದೆಲ್ಲ ಹೇಳ್ತಾರೆ. ಮತ್ತೆ ಅದು ಎಲ್ಲಿ ಸಿಗುವುದು ಹೇಳ್ತಾರೆ. ಬಟ್ ಏನು ಅವರಿಗೆ ಒಂದೊಂದು ಕೇಳ್ತೇನೆ, ಅವರಿಗೆ ಕನ್ಫ್ಯೂಷನ್ ಆಯ್ತು. ಪಾಂಗಳ ಅಲ್ಲಿ ನಿಲ್ಲಿ ಮಾರೆ ನಂಗೆ ನಿಲ್ಲಿ ಮಾರೆ ನೀವು. ಎಟ್ಟಿಯನ್ನು ಅವರು ಹಿಡಿದ ಎಟ್ಟಿಯನ್ನು ಅದು ಯಾವ್ದ್ರಲ್ಲಿ ಹಿಡಿದು ತರ್ತಾ ಇದ್ರು ಗೊತ್ತುಂಟ, ಕೊಡಕನುಂಟಲ್ಲ ಅದ್ರಲ್ಲಿ ಹಾಕಿ ತರ್ತಾ ಇದ್ರು. ಹಾಗಾಗಿ ಅದು ಜೀವನ ಇತ್ತು, ಫ್ರೆಶ್ ಪಟ 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 ತುಳಿತಿತ್ತು. ಇವರದೊಂದು ಬ್ಯಾಡ್ ಏನಂದ್ರೆ ಅದು ಎಟ್ಟಿ ಸಿಗುವಾಗ ಒಂದು ಕಲ್ಜಂಡಿ ಎಲ್ಲ ಬರ್ತಿತ್ತು. ಆದ್ರೆ ಇವರೆಲ್ಲ ಅದನ್ನು ಇದು ಇದು ಏನ ಹಿಡಿತಾ ಇರ್ಲಿಲ್ಲ, ಅದನ್ನು ಕುಡ್ಪಿ ಬಿಟ್ಟಿದ್ರು. ನಮ್ಗೆ ಕಲ್ಜಂಡಿ ಅಂದ್ರೆ ಇಷ್ಟ, ಆದ್ರೆ ಇವಾಗ ತರ್ತಾ ಇರ್ಲಿಲ್ಲ, ಅದು ಪಚಿತದಂತೆ. ಎಟ್ಟಿಯದ್ದು ಕೋಟಿಂಗ್ ಮಾತ್ರ ಬಾರಿ ಒಳ್ಳೇದು ಬಂದಿದೆ. ನಾನು ಎನ್ಸಿದ್ದೆ ಅದೆಲ್ಲ ಮಸಾಲೆ ಎಲ್ಲ ಬೇರೆ ಬೇರೆ ಆಗ್ತದೆ, ಇದೆಲ್ಲ ಎಲ್ಲ ಉದುರಿ ಹೋಗ್ತದಂತ ಎನ್ಸಿದ್ದೆ. ಆದ್ರೆ ಬಂದದ್ದು ನೋಡಿ ಅಂತೆ ಬಾರಿ ಒಳ್ಳೇದಾಗ್ತದೆ. ಆನಿಯನ್ ಕ್ಯಾಪ್ಸಿಕಮ್ ಮೂರು ಒಟ್ಟಿಗೆ ಸತ್ಯ ಹೇಳ್ತೇನೆ, ನಾನೇ ಮಾಡಿದ್ದ ಹೌದಾ? ಶಬಾಷ್. ಪ್ರಿಯ ವೀಕ್ಷಕರೇ, ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ವೀಕ್ಷಕರೇ, ಇವತ್ತು ಎಂತ ಗೊತ್ತುಂಟ, ಇವತ್ತು ನಾನು ಸ್ಪೆಷಲ್ ಡಿಶ್ನೊಟ್ಟಿಗೆ ಬಂದಿದ್ದೇನೆ. ಅಂದ್ರೆ ಎಲ್ಲರಿಗೆ ಸಹ ಅದು ಇಷ್ಟ ಆಗ್ತದೆ, ಅದು ಯಾರಿಗೆ ಇಷ್ಟ ಆಗಲ್ಲ ಅಂತ ಹೇಳಿಕ್ಕಾಗಲ್ಲ. ಅಂದ್ರೆ ಸಣ್ಣ ಮಕ್ಕಳಿಗೆ ಸಹ ಅದು ಇಷ್ಟ, ಯಾರು ಸಹ ತಿನ್ಬೋದು ಅಂತದ್ದು ಡಿಶ್. ಅದು ನಾರ್ಮಲ್ ಎಂತ ಹೇಳ್ತಾರೆ, ಅದು ಒಂಥರ ಎಂತ ಚಾರಂಟೆ ತರ ಇರ್ತದೆ ಆಯ್ತಾ. ಅದರ ಹೆಸರು ಎಟ್ಟಿ. ತುಳುವಲ್ಲಿ ಎಟ್ಟಿ ಹೇಳ್ತಾರೆ, ಕನ್ನಡದಲ್ಲಿ ಸಿಗಡಿ ಹೇಳ್ತಾರೆ, ಹಾಗೇನೆ ಇಂಗ್ಲಿಷಲ್ಲಿ ಪ್ರಾನ್ಸ್ ಹೇಳ್ತಾರೆ, ಹಾಗೇನೆ ಹಿಂದಿಯಲ್ಲಿ ಜಿಂಗ ಹೇಳ್ತಾರ, ಜಿಂಗ ಹೇಳ್ತಾರಂತೆ, ಜಿಂಗಲಲ್ಲ. ಹಾಗೆ ಇವತ್ತು ಮಾಡುವ ಸ್ಟಿಕ್ ಪ್ರಾನ್ಸ್ ಫ್ರೈ ಎರಡು ನಮೂನೆಯದ್ದು ಮಾಡುವ, ಒಂದು ಗ್ರೀನ್ ಕಲರ್ ಅಲ್ಲಿ ಅಂಡ್ ರೆಡ್ ಕಲರ್ ಅಲ್ಲಿ. ಹಂಗಿಲ್ಲ, ಎಂತ ಗೊತ್ತುಂಟಾ, ಇದು ನಾರ್ಮಲ್ ಎಟ್ಟಿ ಇದು ತವ್ವದಲ್ಲಿ ಫ್ರೈ, ಅದು ಫ್ರೈ ಎಲ್ಲ ತಿಂದಿದ್ದೇವಲ್ಲ. ಇದು ಎಂತ ಗೊತ್ತುಂಟಾ, ಸ್ಟಿಕ್ ಅಲ್ಲಿ. ಅಂದ್ರೆ ಇಲ್ಲ, ನಾನು ದುಬೈಯಲ್ಲಿ ಅವತ್ತು ತಿಂದಿದ್ದೆ ಸ್ಟಿಕ್ ಅಲ್ಲಿ ಫ್ರೈ. ಹಾಗೆ ಇವತ್ತು ನಾವು ಸಹ ಸ್ಟಿಕ್ ತಂದು ಮಾಡುವ, ಎಂತ ನಮ್ಮ ಹತ್ರ ಆಗಲ್ವಾ ಮಾಡ್ಲಿಕ್ಕೆ. ಹಾಗೆ ಇವತ್ತು ಸ್ಟಿಕ್ ತಂದು ಒಂದು ಗ್ರೀನ್ ಕಲರ್ ಮಸಾಲೆ ಎಲ್ಲ ಹಾಕಿ ಒಳ್ಳೆ ಮಾಡಿ ಕಾವೆಲಲ್ಲಿ ಜಪಡಿಸಿ ಬಿಡುವ, ಅದನ್ನು ಫ್ರೈ ಮಾಡಿ ತಿನ್ನುವ, ಒಳ್ಳೇದು. ಹಾಗೆ ಬನ್ನಿ ಮಾಡುವ. ಆವಾಗೆಲ್ಲ ನನ್ನ ಅಪ್ಪ ಫ್ರೆಶ್ ಎಟ್ಟಿ ತರ್ತಾ ಇದ್ರು, ತುಂಬಾ ಎಟ್ಟಿ, ಸಣ್ಣದು ದೊಡ್ಡದು ಎಲ್ಲ, ಕಾಜೆಟ್ಟಿ, ಅದು ಟೈಗರ್ ಎಟ್ಟಿ ಎಲ್ಲ ಬರ್ತದಲ್ಲ, ಅದೆಲ್ಲ ತರ್ತಾ ಇದ್ರು. ಆದ್ರೆ ಈಗ ಇಲ್ಲ, ಅಂದ್ರೆ ಈಗ ಮಲ್ಪೆಯಿಂದನೇ ತಂದಿದ್ದಾರೆ ನನ್ನಮ್ಮ. ಹಾಗೆ ಅದು ಓಕೆ, ಮೀಡಿಯಂ ಸೈಜ್ ಅಲ್ಲಿ ಉಂಟು. ಆವಾಗೆಲ್ಲ ನನ್ನ ಅಪ್ಪ ಫ್ರೆಶ್ ತರ್ತಾ ಇದ್ರು. ಅಂದ್ರೆ ಯಾಕೆ ಎಂತ ಗೊತ್ತುಂಟಾ, ಹೀಗೆ ಅವರು ಕೊಡಪಂದಲ್ಲಿ ತರುವುದು, ಅದಕ್ಕೆಲ್ಲ ಹಾಕಿ ಅದು ಜೀವನ ಇರ್ತಿತ್ತು. ಹೀಗೆ ಹಿಡಿಯುವಾಗ ತುಳುತ್ತಿತ್ತು. ಆದ್ರೆ ಸಹ ನಾವು ಅದಾದ್ರು ಸಿಪ್ಪೆ ತೆಗೆದು ಆವಾಗಲೇ ಬಯ್ಯದಲ್ಲೇ ರಪ್ಪ ಫ್ರೆಶ್ ಫ್ರೈ ಮಾಡ್ತಾ ಇದ್ವಿ. ಒಂಥರ ಅದು ಫ್ರೆಶ್ ತಿನ್ನುವುದೇ ಖುಷಿಯೇ ಬೇರೆ, ಅದರದ್ದು ರುಚಿ ಇನ್ನೂ ಸಹ ಬರ್ತದೆ. ಅದಕ್ಕೆ ಮಸಾಲೆ ಹಾಕ್ಲಿಲ್ಲ ಅಂದ್ರೆ ಸಹ ಆ ಕಾವೇಲಿಯಲ್ಲಿ ನಾವು ಕಾಯಿಸಿ ತಿಂತೇವಲ್ಲ, ಅಷ್ಟೇ ಸಾಕು. ಅಂದ್ರೆ ನೀವೆನ್ಸ್ಬೋದು ಇವೆಳೆಂತ ಆದಿಮಾನವನ್. ಹಾಗೆಲ್ಲ ಎಟ್ಟಿ ಅಷ್ಟು ಸಹ ಟೇಸ್ಟ್, ಅಂದ್ರೆ ಫ್ರೆಶ್ ತಿನ್ನುವುದು ಅಷ್ಟು ಸಹ ಟೇಸ್ಟ್ ಅಂತ ಅರ್ಥ. ಈಗ ಎಟ್ಟಿ ಇಲ್ಲ, ಫಸ್ಟ್ ನಾನು ಅದು ಸ್ಟಿಕ್ ಫ್ರೈ ಮಾಡುವ ಮುಂಚೆ ಅದನ್ನು ಫಸ್ಟ್ ಹೇಗೆ ಕ್ಲೀನ್ ಮಾಡ್ತಾರೆ, ಎಟ್ಟಿ ಹೇಗೆ ಕ್ಲೀನ್ ಮಾಡ್ತಾರೆ ಅದನ್ನು ಫಸ್ಟ್ ತೋರಿಸ್ತೇನೆ ಆಯ್ತಾ. ಕೆಲವರು ಚೂಲಿ ಇಟ್ಟು ಅದನ್ನು ಫ್ರೈ ಮಾಡ್ತಾರೆ, ಕೆಲವರು ಚೂಲಿ ಇಟ್ಟು ಫ್ರೈ ಮಾಡ್ತಾರೆ, ಅಂದ್ರೆ ಸಿಪ್ಪೆ ಅದರ ಮೇಲೆ ಅದು ಸಿಪ್ಪೆ ಇಟ್ಟು ಫ್ರೈ ಮಾಡ್ತಾರೆ. ಅದು ನಮಗೆ ಸಿಪ್ಪೆ ಬೇಡ, ನಾವು ಸಿಪ್ಪೆ ಇಡಲ್ಲ. ಅದು ನಮಗೆ ತಿನ್ನುವಾಗ ಅದೊಂದು ತೆಗೆಯುವ ಬ್ಯಾಲೆನ ಬೇಡ, ನಾವು ಇದು ಯಾವುದು ಅದರ ಮೇಲೆ ಎಲ್ಲ ಸಿಪ್ಪೆ ತೆಗೆದೇ ನಾವು ತಿನ್ನುವಲ್ಲ ಮಾಡುವ. ಇವತ್ತು ನನ್ನ ಅಮ್ಮ ಬೆಳಿಗ್ಗೆ ತಂದದ್ದ, ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದ್ವಿ. ಹಾಗೆ ಐಸ್ ಸ್ವಲ್ಪ ಇಡ್ತಿದ್ದೆ ಅಲ್ಲಿಗೆ ಅಟ್ಯಾಚ್. ಹಾಗೆ ಎಟ್ಟಿ ನೋಡಿ ಅಂತೆ, ಇದು ಸೈಜ್ ಅಲ್ಲಿ ಉಂಟು ನಾರ್ಮಲ್. ಆದ್ರೆ ಇದು ನಂಗೆಲ್ಲ ಅಪ್ಪ ತಂದದ್ದು. ಅಪ್ಪ ಅವಾಗ ಎಷ್ಟು ದೊಡ್ಡ ಇದು ಟೈಗರ್ ಎಟ್ಟಿ ಎಲ್ಲ ತರ್ತಿದ್ರು. ಇದು ನೋಡುವಾಗ ನಂಗೆ ಪರವಾಗಿಲ್ಲ, ಈಗ ಅಡ್ಜಸ್ಟ್ ಮಾಡ್ಲೇಬೇಕಾಗ್ತದೆ, ಉಪಾಯ ಇಲ್ಲ, ಎಂತ ಮಾಡುದು, ಬೇರೆ ಇಲ್ಲ. ಹಾಗೆ ನಾವು ಇದನ್ನು ಸ್ಟಿಕ್ ಫ್ರೈ ಮಾಡುವ, ಸ್ಟಿಕ್ ಫ್ರೈ. ಹಾಗೆ ನೋಡಿ, ಇದನ್ನು ಸಿಪ್ಪೆ ತೆಗುವೆ ಈಗ ಅದ್ರದ್ದು. ಈ ಎಟ್ಟಿ ಇಲ್ಲ, ಎಂತ ಗೊತ್ತುಂಟು, ಅದು ಸ್ಟಿಕ್ ಫ್ರೈಗೆ ಇದು ಮಂಡೆ ಎಲ್ಲ ಇಡ್ಬೇಕಾ. ಆದ್ರೆ ಇಲ್ಲ, ಇದು ನಾವು ಮಂಡೆ ತೆಗಿತಿದ್ದೇನೆ, ಬೇಡ ಈ ಮಂಡೆ ಆಯ್ತಾ. ಫ್ರೆಶ್ ಮಂಡೆ ಇಟ್ಟರೆ ಓಕೆ. ಇದು ನಂಗೆಲ್ಲ ಫ್ರೆಶ್ ತರ ಇಲ್ಲ. ಹಾಗೆ ಮಂಡೆ ತೆಗಿಯುವ ನಾವು. ಈ ಮಂಡೆಯನ್ನು ಹೀಗೆ ತೆಗೆದು ಬಿಸಾಡುದು. ಸಿಪ್ಪೆ ಉಂಟಲ್ಲ, ಹೀಗೆ ತೆಗಿಲಿಕ್ಕೆ, ಹೀಗೆ ತೆಗೆಯುದು. ಲಾಸ್ಟ್ ಬೀಲ ಉಂಟಲ್ಲ, ಹೀಗೆ ತೆಗ್ದ್ರಾಯ್ತು ನೋಡಿ. ಅದ್ರ ಇದು ಬೀಲ ಲಾಸ್ಟ್ ಅದು ಸಹ ಬೀಲ ಬಂತು. ಮತ್ತೆ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ತೆಗಿಲಿಕ್ಕೆ ಉಂಟು. ಈ
ಬೆನ್ನ ನಡುವಲ್ಲಿ ಒಂದು ಕಪ್ಪು ಕಲರ್ ಅದು ಇದುಂಟು, ಅದು ನಂಜಿ. ಬೀನೆ ಅದು ತಿಂದ್ರೆ ನಂಜಿ ಹೇಳ್ತಾರೆ, ನಂಜಿ. ಆ ನಂಜಿಯನ್ನು ನಾವು ತೆಗಿಬೇಕು. ಈಗ ಬೆನ್ನನ್ನು ಒಂದು ಸಣ್ಣದು ಹೀಗೆ ಕಿಂಕಬೇಕು, ಅದಕ್ಕೆ ಕಿಂಕಿ ಒಂದು ಸ್ವಲ್ಪ ಬೆನ್ನಲ್ಲಿ ಹೀಗೆ ನೋಡಿ, ಹೀಗೆ ಹೇಳಿದ್ರೆ ನೋಡಿ ಫುಲ್ ಬಂತದ್ರದ್ದು ನಂಜಿ. ಬೀನೆ ತರ ಇರ್ತದೆ ನೋಡಿ. ಆಯ್ತಲ್ಲ ಎಟ್ಟಿ, ಅಷ್ಟೇ ಈಸಿ ಉಂಟು, ಎಂತ ಇಲ್ಲ ಭಂಗ. ಎಟ್ಟಿ ಅದರ ರುಂಡವನ್ನು ಚೆಂಡಾಡಿ ಸಿಪ್ಪೆಯನ್ನು ಹೀಗೆ ತೆಗೆದು ಆ ಬೀನೆಯನ್ನು ಹೀಗೆ ಒಂದು ಕಿಂಕಿ ಬಿಡಿ ಅದರ ಬೆನ್ನಿಗೆ. ಆ ಬೀನೆಯನ್ನು ಹೀಗೆ ತೆಗೆದು ಬಿಡಿ, ಆಯ್ತು. ಸಣ್ಣದು ಮಾಡ್ಲಿಕ್ಕೆ ತುಂಬಾ ಹೊತ್ತು, ದೊಡ್ಡದು ಮಾಡ್ಲಿಕ್ಕೆ ಅಷ್ಟು ಹೊತ್ತಿಲ್ಲ, ರಪ ಹೀಗೆ ತೆಗ್ಲಿಕ್ಕೆ ಆಗ್ತದೆ. ಎಟ್ಟಿಯಲ್ಲಿ ಕೆಲವು ಹೆಸರುಂಟಾಯ್ತಾ. ಇದು ಯಾವ್ದು ಎಟ್ಟಿ? ಟೈಗರ್ ಎಟ್ಟಿ, ಸಣ್ಣ ಎಟ್ಟಿ, ದೊಡ್ಡ ಎಟ್ಟಿ ಅಲ್ಲ, ಮಂಡೆ ಎಟ್ಟಿ. ಯಾವ್ದಾ? ಎಟ್ಟಿಯಲ್ಲಿ ಇದು ಟೈಗರ್ ಎಟ್ಟಿ, ಗುಡ್ಡೆಟ್ಟಿ, ಮತ್ತೆ ಇದು ಬ್ಯಾರಂಗೆಟ್ಟಿ. ಇವರ ಗಂಡ ಹೇಳಿ ಕೊಡ್ಬೇಕು, ನಿಮಗೆ ಬರಲ್ಲ. ಬ್ಯಾರಂಗೆಟ್ಟಿ, ಗುಡ್ಡೆಟ್ಟಿ, ಟೈಗರ್ ಎಟ್ಟಿ 4 ಸಲ ಹೇಳಿದ್ರಿ ಮಾರೆ, ಬೇರೆ ಹೇಳಿ. ಮತ್ತೆ ಜಿಬ್ರಾ ಎಟ್ಟಿ. ಒಂಟೆ ಎಟ್ಟಿ ಇಲ್ವಾ? ಬೇರೆ ಇದು ಸಿಪ್ಪೆ ಇದು ಚೂಲಿ ಉಂಟಲ್ಲ, ಈ ಚೂಲಿಯನ್ನೆಲ್ಲ ದೂರ ಬಿಸಾಡಿ, ಇಲ್ಲದೆ ನೀವು ಅಲ್ಲ ಇದು ಉಂಟಲ್ಲ ಗೊಬ್ಬರ ಮಾಡ್ತಾರೆ, ಇದ್ರಲ್ಲಿ ಒಳ್ಳೇದಾಗ್ತದೆ. ಹೂವಿನ ಗಿಡಕ್ಕೆಲ್ಲ ಹಾಕ್ಲಿಕ್ಕೆ ಬಾರಿ ಒಳ್ಳೇದಾಗ್ತದೆ, ಹೂ ಬಿಡ್ತದೆ ತುಂಬಾ. ಇದು ಬರ್ತದ, ವಾಸನೆ ಬರ್ತದೆ ಮಾತ್ರ, ವಾಸನೆ ಮಾಡ್ತದೆ. ಮತ್ತೆ ಇದು ಬರ್ತದೆ, ತಾಬೂರ್ ಬರ್ತದೆ, ರಾಶಿ ತಾಬೂರ್ ಬರ್ತದೆ. ನೀವು ಹಾಕ್ಬೇಡಿ ಹೂವಿನ ಗಿಡಕ್ಕೆ, ದೂರ ಬಿಸಾಡಿ ಆಚೆ. ಹೂವಿನ ಗಿಡಕ್ಕೆ ಅದನ್ನು ಒಂದು ಗುಂಡಿ ಮಾಡಿ ಹಾಕಿ ಮತ್ತೆ ಸ್ವಲ್ಪ ದಿವಸದ ನಂತರ ಹೂವಿನ ಗಿಡಕ್ಕೆ ಹಾಕ್ಬೇಕು, ಬಾರಿ ಒಳ್ಳೇದಾಗ್ತದೆ. ಹೂ ಎಷ್ಟು ಒಳ್ಳೆ ಬಿಡ್ತದೆ. ನಾನು ಮಾಡಿ ಹಾಕಿದ್ದೇನೆ, ಅದು ಹೂ ಒಳ್ಳೆ ಬಿಟ್ಟಿದೆ, ಅದಕ್ಕೆ ನಾನು ನಿಮ್ಗೆ ಹೇಳುದು. ತೇಂಬೆಲೆಟ್ಟಿ ಅವನಿ ಜಾಯಿನ್ ಮಾಡಿ, ತೇಂಬೆಲೆಟ್ಟಿ ಅಮ್ಮೇರಿಗೆ ಒಂದೊಂದು ನೆನಪಾಗ್ತುಂಟು. ತೇಂಬೆಲೆಟ್ಟಿ ಆಯ್ತು. ಅಮ್ಮೇರೆ ಇಲ್ಲಿ ನಿಲ್ಲಿ, ಬಿಸಾಡಿ ಆಚೆ. ಹಲೋ, ಮೈಕ್ ಚೆಕ್. ಈ ಎಟ್ಟಿಯ ಬಗ್ಗೆ ನಿಮಗೆ ಮಾಹಿತಿ ಏನು ಉಂಟು? ನಿಲ್ಲಿ, ಹೋಲ್ಡ್ ಆನ್. ನಾನಿಲ್ಲ ಎಟ್ಟಿ, ನಂಗೆಲ್ಲ ಎಟ್ಟಿಯದ್ದು ಜಾಸ್ತಿ ಮಾಹಿತಿ ಗೊತ್ತಿಲ್ಲ. ಹಾಗೆ ಇವರಿಗೆ ಎಷ್ಟು ವರ್ಷ? 50 ವರ್ಷ ಇಲ್ವಾ, ಒಂದು 40 ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ಎಟ್ಟಿ ಹಿಡಿದದ್ದು. ಹಾಗೆ ಅವರ ಹತ್ರನೇ ಕೇಳ್ತೇನೆ, ಆ ಎಟ್ಟಿ ಹಿಡಿಯುವುದು ಹೇಗೆ? ಅದು ಎಟ್ಟಿ ಬಲೆ ಎಂತ ನೀನು ಬೊಗಲುದು? ನದಿಯಲ್ಲಿ ಗೊತ್ತುಂಟು, ಅವರು ಹೇಳಲ್ವಾ? ನಿಲ್ಲು ನೀನು. ಆ ಎಟ್ಟಿ ಹಿಡಿಯುವುದು ಹೇಗೆ? ನಿಲ್ಲು, ವಾಸನೆ ತೋರಿಸ್ತೇನೆ. ಎಟ್ಟಿ ಹಿಡಿಯುವುದು ಹೇಗೆ? ಯಾವ ಬಲೆಯಲ್ಲಿ ಹಿಡಿಯುವುದು, ಎಷ್ಟು ಅವ ಬಲೆಯದ್ದು ಸೈಜ್ ಎಷ್ಟು, ಅದು ಹೇಗೆ ಹಿಡಿಯುವುದು ಅದೆಲ್ಲ ಹೇಳ್ತಾರೆ. ಮತ್ತೆ ಅದು ಎಲ್ಲಿ ಸಿಗುವುದು ಹೇಳ್ತಾರೆ. ಹೇಳಿ, ಅವರಿಗೆ ಒಂದೊಂದು ಕೇಳ್ತೇನೆ, ಅವರಿಗೆ ಕನ್ಫ್ಯೂಷನ್ ಆಯ್ತು. ಈ ಎಟ್ಟಿ ಎಲ್ಲಿ ಸಿಗ್ತಾ ಉಂಟು ನಿಮ್ಗೆ? ನೀವು ಎಲ್ಲಿ ಹಿಡಿಲಿಕ್ಕೆ ಹೋಗ್ತಾ ಇದ್ರಿ? ಅಣೆಕಟ್ಟಕ್ಕೆ ಹೋಗ್ತಾ ಇದ್ರ? ಆಯ್ತಾ, ನಿಲ್ಲಿ, ಹೋಲ್ಡ್. ಆ ಬೇಂದಿರ್ ನೀರು ಕನ್ನಡದಂತೆ. ನಮ್ಮ ಊರು ನಮ್ಮ ಊರು ಪಾಂಗಳ, ಅಲ್ಲಿ ನಿಲ್ಲಿ ಮಾರೆ, ನಂಗೆ ನಿಲ್ಲಿ ಮಾರೆ ನೀವು. ನಮ್ಮ ಊರು ಪಾಂಗಲ ಉಂಟಲ್ಲ, ಅಲ್ಲಿ ಅಣೆಕಟ್ಟು ಬರ್ತದೆ. ಅಣೆಕಟ್ಟ ಅಲ್ಲಿ ಎಂತ ಗೊತ್ತುಂಟ, ಎಂತ ಬೇಂದಿರ್ ನೀರು ಹಿಂದೆ ಹೋಗುವಾಗ ಇದು ಎಟ್ಟಿ ಮುಂದೆ ಬರ್ತದಂತೆ, ಆವಾಗ ಹಿಡಿಯುವುದು ಅಲ್ಲ. ನೆಕ್ಸ್ಟ್ ಅದು ಬಲೆ ಯಾವ ಸೈಜ್? ಕೆಲವು ಸೈಜ್ ಬರ್ತದೆ, ಸಣ್ಣದು, ದೊಡ್ಡದು. ಟೈಗರ್ ಎಟ್ಟಿ ಬೇರೆ, ಇದು ಎಟ್ಟಿ ಬೇರೆ ಅಲ್ವಾ? ಸಣ್ಣ ಇದು ಬಿಳಿ ಎಟ್ಟಿ ಉಂಟಲ್ಲ, ಅದು ಸಣ್ಣದು, ಅದ್ರದ್ದು ಕಣ್ಣು ಸಣ್ಣದಂತೆ. ಟೈಗರ್ ಎಟ್ಟಿಯದ್ದು ದೊಡ್ಡ ಕಣ್ಣಂತೆ. ದೊಡ್ಡದಂದ್ರೆ ಎಲ್ಲ ತೋರಿ ಹೋಗ್ಬೋದು, ಅಷ್ಟು ದೊಡ್ಡದಲ್ಲ. ಅದ್ರದ್ದು ಸೈಜ್ ಉಂಟು, 40, 42 ಹಾಗೆಲ್ಲ ಸೈಜ್ ಉಂಟಲ್ಲ, ಹಾಗೆ. ಆದ ಮೇಲೆ ಅದನ್ನು ಅವರು ಹೇಗೆ ಹಿಡಿತಾ ಇದ್ರು ಹೇಳಿ? ಗುಂಟ ಊರ್ದು ಬಲೆ ಅಡ್ಡ ಕಟ್ಟದು ಐಟು ಎತ್ತಿ ನೀರ್ದ ಪೋರ್ ಸೂಪಾರ. ಗುಂಟ ಊರಿ ಅಂದ್ರೆ ಗುಂಟ, ಅದು ಇಲ್ಲ ಗುಂಟ ಅಂತ ಗೊತ್ತಾಯ್ತಾ? ಗುಂಟ ಅಂದ್ರೆ ಅದೊಂದು ಸುತ್ತಿ, ಅದು ಇದು ಯಾವ್ದು ಐತೇನೋ ಅಂತ, ಕಬ್ಬಿನದ್ದು 2 ರಾಡ್ ಹೀಗೆ ಊರ್ತದೆ. ಹೀಗೆ ಇದು ಕಬ್ಬಿನದ್ದು ಹೀಗೆ ಊರಿ ಈ ಬಲೆಯನ್ನು ಇಲ್ಲಿಂದ ಇಲ್ಲಿ ತನಕ ಹೀಗೆ ಕಟ್ತಾರೆ. ಹೀಗೆ ವಾಲಿಬಾಲ್ ಆಟ ಆಡುವ ನೆಟ್ ಹೇಗೆ ಕಟ್ತಾರೆ ಹಾಗೆ ಕಟ್ತಾರೆ. ಎಟ್ಟಿ ಆಚೆಯಿಂದ ಈಚೆ ಬರುವಾಗ ಅದು
ಇದು ಬಲೆ ಅಡ್ಡ ಕಟ್ಟಿದೆಯಲ್ಲ ಅದು ಸ್ಟಾಪ್ ಮಾಡ್ತಾರೆ. ಆವಾಗ ಅವರ ಅಪ್ಪ ಇಲ್ಲ ತವರಿಕೊಂಡು ತೆಗಿತಾರೆ. ತವರುದಂದ್ರೆ ತೆಗಿತಾರೆ, ಆ ಬಲೆಗೆ ಹಿಡ್ದದ್ದೆಲ್ಲ ತೆಗಿತಾರೆ. ಅಂದ್ರೆ ಅದು ಹಿಡಿಯುದು ಎಷ್ಟು ಗಂಟೆಗೆ ಗೊತ್ತುಂಟಾ? ಇದು ಪಗೆಲ್ ಮತ್ತೆ ಬೈಯಲ್ಲ, ರಾತ್ರಿ 2 ಗಂಟೆಗೆ ಹಾಗೆಲ್ಲ ಮಿಡ್ ನೈಟ್ ಅಲ್ಲಿ ಅವರು ಹಿಡಿಯುವಂತದ್ದು. ಆ ಎಟ್ಟಿಯನ್ನು ಅವರು ಹಿಡಿದ ಎಟ್ಟಿಯನ್ನು ಅದು ಯಾವ್ದ್ರಲ್ಲಿ ಹಿಡಿದು ತರ್ತಾ ಇದ್ರು ಗೊತ್ತುಂಟಾ? ಕೊಡಪನುಂಟಲ್ಲ ಅದ್ರಲ್ಲಿ ಹಾಕಿ ತರ್ತಾ ಇದ್ರು. ಹಾಗಾಗಿ ಅದು ಜೀವನ ಇತ್ತು, ಫ್ರೆಶ್ ಪಟ 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 ತುಳ್ತಿತ್ತು. ಇವರದ್ದು ಒಂದು ಬ್ಯಾಡ್ ಏನಂದ್ರೆ ಅದು ಎಟ್ಟಿ ಸಿಗುವಾಗ ಒಂದು ಕಲ್ಜಂಜಿ ಎಲ್ಲ ಬರ್ತಿತ್ತು. ಆದ್ರೆ ಇವರಿಲ್ಲ, ಅದನ್ನು ಇದು ಹಿಡಿತಾ ಇರ್ಲಿಲ್ಲ, ಅದನ್ನು ಕುಡ್ಪಿ ಬಿಡ್ತಿದ್ರು. ನಮ್ಗೆ ಕಲ್ಜಂಜಿ ಅಂದ್ರೆ ಇಷ್ಟ, ಆದ್ರೆ ಇವರು ತರ್ತಾ ಇರ್ಲಿಲ್ಲ, ಅದು ಖಚಿತದೆ ಅಂತ. ಪರವಾಗಿಲ್ಲ. ಹಾಗೇನೆ ನೀವೆಲ್ಲ ನಂಗೆ ಎಟ್ಟಿಯದು ಇಷ್ಟು ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು ಮಾಧವ ಸುವರ್ಣ, ಧನ್ಯವಾದಗಳು. ಥ್ಯಾಂಕ್ಸ್. ಬನ್ನಿ ಈಗ ಇವರಿಗೆ ಧನ್ಯವಾದ. ಇವರಿಗೆ ನಾವು ಎಟ್ಟಿ ಫ್ರೈ ಮಾಡಿ ತಿನ್ನಿಸುವ. ಹೋಗುವ ಬನ್ನಿ. ನಾನು ಇವತ್ತು ಕಲ್ಕೊಂಡ್ರಲ್ಲೇ ಗೊತ್ತ, ನನಗೆ ಸ್ಪೀಕರೇ ಬೇಕಂತಿಲ್ಲ. ನಾನು ಎಷ್ಟು ಕಿರಿಸ್ತಾ ಇದ್ದೇನೆ. ಅಲ್ಲಿ ಬನ ತನಕ ನಂದು ದೊಂಡೆ ಕೇಳ್ತದೆ ಏನೋ ಮಾರೆ ಅಲ್ವಾ? ಪರವಾಗಿಲ್ಲ, ಕೇಳಿ ಅಲ್ಲ. ಎಷ್ಟು ಜನ ನನ್ನ ದೊಂಡೆಗೆ ಕಣ್ಣಾಕಿದ್ದೇನ. ಈಗ ಬನ್ನಿ ಮಾರೆ, ಕತ್ತಲೆ ಆಗ್ತದೆ. ಹೋಗುವ. ಪ್ರಾನ್ಸ್ ಫ್ರೈ, ಸ್ಟಿಕ್ಕಿ ಫ್ರೈ. ಕ್ಲೀನ್ ಆದ್ಮೇಲೆ ಸ್ವಚ್ಛ ಆದ್ಮೇಲೆ ನೋಡಿ ಅಂತ ಎಷ್ಟು ಒಳ್ಳೆ ಕ್ಲೀನ್ ಆಯ್ತು. ಕ್ಲೀನ್ ಆದ್ಮೇಲೆ ನೋಡಿ ನಮ್ಗೆ ಇಷ್ಟು ಸಿಕ್ತು. ಅದು ಇಲ್ಲ ಸಿಪ್ಪೆ ಇರುವಾಗ ಇಷ್ಟು ಕಾಣ್ತದೆ ನಮ್ಗೆ. ಅದು ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ನಮ್ಗೆ ಇಷ್ಟೇ ಕಾಣುದು. ಬನ್ನಿ ಈಗ ಮಾಡುವ ಅದಕ್ಕೆ ಮಸಾಲೆ. ನಾನು 2 ಬಗೆಯದ್ದು ಪ್ರಾನ್ಸ್ ಫ್ರೈ ಮಾಡ್ತಿದ್ದೇನೆ. ಅಂದ್ರೆ ನಮ್ಗೆ 2 ಫ್ಲೇವರ್ ಸಿಗ್ಲಿ ಅಂತ. ಅಂದ್ರೆ ನಾನು ಫಸ್ಟ್ ಗ್ರೀನ್ ಕಲರ್ ಅದು ಮಾಡ್ತಾ ಇದ್ದೇನೆ. ಅದು ಗ್ರೀನ್ ಕಲರ್ಗೆ ಎಂತ ಬೇಕಂತ ಫಸ್ಟ್ ತೋರಿಸ್ತೇನೆ, ಮತ್ತೆ ರೆಡ್ ಕಲರ್ ಅದು ಎಂತ ತೋರಿಸ್ತೇನೆ. ಗ್ರೀನ್ ಕಲರ್ ಮಸಾಲೆಗೆ ನೋಡಿ ನಾನು ಸ್ವಲ್ಪ ಪುದೀನ ತಗೊಳ್ತಾ ಇದ್ದೇನೆ. ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತೆ ಬೇರ್ ಸೊಪ್ಪು, ಇದು ಹಸಿಮೆಣಸು, ಶುಂಠಿ, ಇದು ಬೆಳ್ಳುಳ್ಳಿ, ಮತ್ತೆ ಮೊಸರು, ಮತ್ತೆ ಅರಶಿನ ಮತ್ತೆ ಉಪ್ಪು ಅಷ್ಟೇ. ಈಗ ನಾವು ಪೇಸ್ಟ್ ಮಾಡುವ. ರುಬ್ಬುವಾಗ ನೀರೆಲ್ಲ ಹಾಕುದು ಎಂತ ಬೇಡ, ಈ ಮೊಸರನ್ನೇ ಹಾಕಿ ಬಿಡುವ, ಆಗ ಟೇಸ್ಟ್ ಒಳ್ಳೇದು ಬರ್ತದೆ ಆಯ್ತಾ. ನಾನು ಮೊಸರನ್ನೇ ಹಾಕ್ತಾ ಇದ್ದೇನೆ, ಮತ್ತೆ ರುಬ್ಬಿ. ವೀಕ್ಷಕರೇ, ಇದು ಸ್ವಲ್ಪ ಅಂಟು ಬರ್ಬೇಕಲ್ಲ, ಅಂದ್ರೆ ಸ್ವಲ್ಪ ಹಿಡಿಬೇಕಲ್ಲ, ಅದಕ್ಕೆ ಕಾರ್ನ್ ಫ್ಲವರ್ ಉಂಟಲ್ಲ, ಅದೊಂದು 2 ಸ್ಪೂನ್ ಹಾಕಿಬಿಡಿ. ಮತ್ತೆ ಉಪ್ಪೆಲ್ಲ ಟೇಸ್ಟ್ ನೋಡಿ, ನಾನು ನೋಡಿದೆ ಒಳ್ಳೆದಾಗಿದೆ ಮಾತ್ರ, ರುಚಿ. ಮಿಕ್ಸ್ ಮಾಡುದಷ್ಟೇ. ಇದ್ರೊಟ್ಟಿಗೆ ಇನ್ನೊಂದು ನಾನು ಮಿಕ್ಸ್ ಮಾಡ್ತೇನೆ. ಇದ್ರೊಟ್ಟಿಗೆನೆ ಎಂತಂತ ತೋರಿಸ್ತೇನೆ. ಕ್ಯಾಪ್ಸಿಕಮ್, ನೀರುಳ್ಳಿ, ಇದನ್ನು ಸಹ ನಾವು ಗ್ರೀನ್ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಿ, ಅದನ್ನು ಸಹ ಸ್ಟಿಕ್ ಒಟ್ಟಿಗೆ ಇದು ಸ್ಟಿಕ್ ಮಾಡಿ ಕಾಯಿಸಿ ಬಿಡುವ. ಒಳ್ಳೆ ಯಮ್ಮಿ ಆಗ್ತದೆ. ಇನ್ನೊಂದು ಸ್ವಲ್ಪ ಲೆಮನ್ ಅನ್ನು ಅದರ ಮೇಲೆ ಹೀಗೆ ಹಾಕಿ ಬಿಡುವ. ಗ್ರೀನ್ ಅದ್ದು ಮಸಾಲೆ ಆಯ್ತು. ಹಾಗೇನೆ ರೆಡ್ ಅದ್ದು ನೋಡಿ ಎಂತ ಸಿಂಪಲ್ ಮೆಣಸಿನ ಹುಡಿ ಉಂಟಲ್ಲ ಅದು ಹಾಕಿದ್ದು, ಮತ್ತೆ ಉಪ್ಪು, ಸ್ವಲ್ಪ ಅರಶಿನ, ಮತ್ತೆ ಎಗ್ ಹಾಕಿದ್ದೇನೆ ಅಷ್ಟೇ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಅಷ್ಟೇ, ಮತ್ತೆ ಎಂತ ಹಾಕಿಲ್ಲ. ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಉಪ್ಪು ಹಾಕ್ಲೇಬೇಕಲ್ಲ. ವೀಕ್ಷಕರೇ ನೋಡಿ, ಇದು ನಾವು ಸಣ್ಣದು ಸ್ಟಿಕ್ ಹುಡುಕಿದ್ವಿ, ಸಿಗ್ಲಿಲ್ಲ ಮಾರೆ. ಇದು ಪೊಟೆಟೊ ಚಿಪ್ಸ್ ಉಂಟಲ್ಲ ಅದರದ್ದು ಸ್ಟಿಕ್ ಸಿಕ್ತು, ಪರವಾಗಿಲ್ಲ. ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತಾಯ್ತಾ. ಇದು ಸ್ಟಿಕ್ ಸಿಕ್ತು. ಇದನ್ನುಂಟಲ್ಲ ನೀರಲ್ಲಿ ಸ್ವಲ್ಪ ವಾಶ್ ಮಾಡಿ ಆಯ್ತಾ, ಧೂಳು ಎಲ್ಲ ಇದ್ರೆ ಹೋಗ್ತದೆ. ಎಟ್ಟಿಯನ್ನು ನಾವು ಹೇಗೆ ಹಾಕುವ? ಹೀಗೆ ಸರ್ತ ಹಾಕುವ, ರೌಂಡ್ ಹಾಕುವವ? ಹೀಗೆ ರೌಂಡ್ ಹಾಕುವಲ್ಲ, ಹೀಗೆ ರೌಂಡ್ ಹಾಕುವವ, ಸರ್ತ ಹಾಕುವವ? ಹೋಯ್ತು ಮಾರೆ ಸರ್ತ. ಇಷ್ಟು ಸಾಕಲ್ಲ, ಇದು ಸ್ವಲ್ಪ ಹಿಡಿಲಿಕ್ಕೆ ಬೇಕಲ್ಲ. ಅದ ಮೇಲೆ ಒಂದು ನೀರುಳ್ಳಿ ಹಾಕುವ, ಒಂದು ನೀರುಳ್ಳಿ, ಒಂದು ಕ್ಯಾಪ್ಸಿಕಮ್. ಒಳ್ಳೇದಾಯ್ತಲ್ಲ. ಇನ್ನೊಂದು ಹಾಕುವ. ಹೀಗೆ ಆಯ್ತಾ? ಪರವಾಗಿಲ್ಲ ಅಲ್ಲ? ಪರವಾಗಿಲ್ಲ, ಹೊಟ್ಟೆ ಒಳಗೆ ಹೋಗುದಲ್ಲ. ಶೇಪ್ ಯಾವುದಾದ್ರೂ ಪರವಾಗಿಲ್ಲ, ಹೊಟ್ಟೆ ಒಳಗೆ ಹೋಗುದಲ್ಲ. ಇದು ಇನ್ನೊಂದು ಸ್ಟೈಲಲ್ಲಿ, ಇದು ಇನ್ನೊಂದು ಸ್ಟೈಲಲ್ಲಿ, ಇದು ಇನ್ನೊಂದು ಸ್ಟೈಲಲ್ಲಿ ಮಾಡ್ತೇನೆ. ಗ್ರೀನ್ ಅದ್ದು ಸಹ ನೋಡಿ, ಗ್ರೀನ್ ಅದ್ದು ಸಹ ರೆಡಿ ಆಯ್ತು. ರೆಡ್ ಅದ್ದು ಸಹ ನೋಡಿ. ನಾನು ರೆಡ್ ಅದ್ದು ಜಾಸ್ತಿ ಹಾಕ್ಲಿಲ್ಲ, ರೆಡ್ ಅದು ನಾರ್ಮಲ್ ತಿಂತೇವಲ್ಲ, ಹಾಗೆ ನಾನು ಫ್ಲೇವರಿಗೋಸ್ಕರ ಮಾತ್ರ ಈ ಸ್ಟಿಕ್ಕಿಗೆ ಸ್ವಲ್ಪ ಸ್ಟಿಕ್ ಮಾಡಿದ್ದು. ರೆಡ್ ಅದೊಂದು 2 ಹಾಕಿದ್ದೇನೆ, ಮತ್ತೆ ಗ್ರೀನ್ ಅದು ನೋಡಿ ಹೀಗೆ ಹಾಕಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ. ಸ್ಟಿಕ್ ಅದು ಫಸ್ಟ್ ಟೈಮ್ ಮಾಡ್ತಿದ್ದೇನೆ. ದೇವರೇ, ಇದು ಬರ್ಗಲದ್ದು ಪೀಸ್ ಆಯ್ತು. ಇವ ಎಂತ ಕವರ್ ಮಾಡ್ತಾನ ಮಾಡ.
ಎಂತಾದ್ರೂ ಆಗ್ಲಿ ಒಳ್ಳೆ ರುಚಿ ಬರ್ಲಿದೆ ಅವರೇ. ಆಗ್ತಾ ಇದ್ದೇನೆ, ಜಪ್ಪುಡಿಸಿ ಬಿಡುದು. ಬಾಬಾ ಸ್ವಲ್ಪ ಬಿಸಿ ಉಂಟು. ಹೀಗೆ ತಿರುಗಿಸಿ ಬಿಡಿ. ಮತ್ತೆ ಇದು ಎಂತ ಗೊತ್ತುಂಟಾ, ಇದು ಇಲ್ಲ ಕಾವೇಲಿಯಲ್ಲಿ ಹಾಕಿದಲ್ಲ, ಕೆಲವರ ಹತ್ರ ಇದೆಲ್ಲ ಇರ್ತದಲ್ಲ, ಯಾವ್ದು ಗೊತ್ತುಂಟಾ, ಟಿಕ್ಕ ಮಾಡ್ತಾರಲ್ಲ, ಆ ತರ ಹೀಗೆ ಕಾಯಿಸಿದ್ರೆ ಭಾರಿ ಒಳ್ಳೇದಾಗ್ತದೆ. ಟಿಕ್ಕ ತರ ಕಾಯಿಸ್ತೇವಲ್ಲ, ಅದು ಒಳ್ಳೇದಾಗ್ತದೆ. ಮತ್ತೆ ಓವನ್ ಇದ್ದವರು ಓವನಲ್ಲಿ ಹೀಗೆ ಹಾಕಿ ಸ್ವಲ್ಪ ಅದರ ಮೇಲೆ ಆಯಿಲ್ ಹಾಕಿ ಹೀಗೆ ಓವನಲ್ಲೆಲ್ಲ ಇಟ್ಟರೆ ಅದು ಸಹ ಟೇಸ್ಟ್ ಆಗ್ತದೆ. ಆಯ್ತು, ಸ್ವಲ್ಪ ಕಾಯ್ತಾ ಬಂತು, ಎಟ್ಟಿ ಜಾಸ್ತಿ ಕಾಯ್ಲಿಕ್ಕಿಲ್ಲ ಮಾತ್ರ. ವೀಕ್ಷಕರೇ, ಇದು ಯಾವುದು ಇದು ಗ್ರೀನ್ ಮಸಾಲದ್ದುಂಟಲ್ಲ, ಇದು ನಾನು ದಿಕ್ಕೆಲಲ್ಲೇ ಕಾಯಿಸಿದ್ದು. ಮತ್ತೆ ರೆಡ್ ಕಲರ್ ಅದ್ದುಂಟಲ್ಲ ನಾರ್ಮಲ್ ಮಸಾಲೆ ಅದ್ದು, ಅದು ನಾನು ಮತ್ತೆ ಇದು ಗ್ಯಾಸಲ್ಲೇ ಕಾಯಿಸಿದ್ದು. ಯಾಕೆಂದ್ರೆ ತುಂಬಾ ಈಗ ಸೆಕೆ ಅಲ್ಲ, ನಂಗೆ ಆಗ್ಲಿಲ್ಲ ಅಲ್ಲಿ ದಿಕ್ಕೆಲಲ್ಲಿ ಕುತ್ಕೊಳ್ಲಿಕ್ಕೆ, ಹಾಗೆ ನಾನು ಗ್ಯಾಸಲ್ಲಿ ಕಾಯಿಸಿ ಬಿಟ್ಟೆ. ಹಾಗೆ ಇದು ಭಾರಿ ಒಳ್ಳೇದು ಬಂದಿದೆ ಮಾತ್ರ. ನಾನಿಲ್ಲ ಎನಿಸಿದ್ದೆ ಅದೆಲ್ಲ ಬಿಟ್ಟದೆ, ಅದರ ಮಸಾಲೆ ಎಲ್ಲ ಬೇರೆ ಬೇರೆ ಆಗ್ತದೆ ಅಂತ ಎನಿಸಿದ್ದೆ. ಎಟ್ಟಿಯದ್ದು ಕೋಟಿಂಗ್ ಮಾತ್ರ ಭಾರಿ ಒಳ್ಳೇದು ಬಂದಿದೆ. ನಾನು ಎನಿಸಿದೆ ಅದೆಲ್ಲ ಮಸಾಲೆ ಎಲ್ಲ ಬೇರೆ ಬೇರೆ ಆಗ್ತದೆ, ಇದೆಲ್ಲ ಉದುರಿ ಹೋಗ್ತದೆ ಅಂತ ಎನಿಸಿದ್ದೆ. ಆದ್ರೆ ಬಂದದ್ದು ನೋಡಿ ಅಂತೆ ಭಾರಿ ಒಳ್ಳೇದಾಗಿದೆ. ನಾನು ಮೊಬೈಲಲ್ಲಿ ಹೀಗೆ ಯೂಟ್ಯೂಬ್ ಎಲ್ಲ ನೋಡ್ತೇವಲ್ಲ, ಆ ತರನೇ ಸೇಮ್ ಬಂದಿದೆ, ಎಂತ ಚೇಂಜಸ್ ಇಲ್ಲ. ನೋಡಿ ನಾ ಮಾಡಿದ್ದು ಮನೆಯಲ್ಲಿ ಸೇಮ್ ಪ್ರೊಸೀಜರ್ ಅಲ್ಲಿ. ನಾನು ಸಹ ಯೂಟ್ಯೂಬ್ ಅಲ್ಲೇ ಸ್ವಲ್ಪ ನೋಡಿ ಮಾಡಿದ್ದು, ಆದ್ರೆ ಇದು ಭಾರಿ ಒಳ್ಳೇದು ಬಂದಿದೆ. ಅಂದ್ರೆ ನಾನು ಸ್ವಲ್ಪ ಮಸಾಲೆ ಎಲ್ಲ ಬೇರೆನೆ ನನ್ನ ಸ್ಟೈಲಲ್ಲೇ ಮಾಡಿದ್ದು ಮಾತ್ರ. ವೀಕ್ಷಕರೇ, ನಾನ್ ತಿನ್ನೋ ಮುಂಚೆ ಎಲ್ಲ 2 ಕಿಡವುಗಳು ಅಂದ್ರೆ ಇದು ಎಟ್ಟಿ ಇದು ಅಂದ್ರೆ ಮಕ್ಕಳಿಗೆಲ್ಲ ಇಷ್ಟನೇ ಅಲ್ಲ, ಯಾರು ಬೇಕು ನೋಡಿ ತಿನ್ನುವಾಗನೇ ಗೊತ್ತಾಗ್ತದೆ ಎಷ್ಟು ರುಚಿ ಅಂತಂದ. ನಿಲ್ಲು ನಾನು ಸಹ ತಿಂತೇನೆ ಹೇಗೆ ಉಂಟು ರುಚಿ ಅಂತ. ಹೇಗೆ ಉಂಟು ರುಚಿ, ಹೇಗೆ ಉಂಟು ಟೇಸ್ಟ್, ಹೇಗೆ ಉಂಟು? ಸೂಪರ್, ಯಮ್ಮಿ. ಹೇಗೆ ಉಂಟಾ ನೋಡುವ, ನಾನು ಸಹ ಟೇಸ್ಟ್ ನೋಡ್ತೇನೆ. ಇದು ಎಟ್ಟಿ ಪ್ಲಸ್ ನಾನು ಇದು ಹಾಕಿದ್ದೆಲ್ಲ ಯಾವ್ದು ಗೊತ್ತುಂಟ, ಇದು ಕ್ಯಾಪ್ಸಿಕಮ್ ಹಾಕಿದ್ದೆಲ್ಲ, ಕ್ಯಾಪ್ಸಿಕಮ್, ನೀರುಳ್ಳಿ, ಆನಿಯನ್ ಅದೆಲ್ಲ ಸ್ವಲ್ಪ ಇದೆಲ್ಲ ಹೀಗೆ ಉದುರಿಸಿ ಬಿಡುವ. ಹೀಗೆ ಉದುರಿಸಿ ಉಂಟಲ್ಲ, ಈಗ ಇದಕ್ಕೆ ಮಿಕ್ಸ್ ಮಾಡಿ ಎಟ್ಟಿ, ಆನಿಯನ್, ಕ್ಯಾಪ್ಸಿಕಮ್ 3 ಒಟ್ಟಿಗೆ. ರುಚಿ ಸತ್ಯ ಹೇಳ್ತೇನೆ, ಇದು ನಾನೇ ಮಾಡಿದ್ದು. ಹೌದಾ? ಶಬಾಷ್. ನಾನೇ ಮಾಡಿದ್ದು, ಅಷ್ಟು ಒಳ್ಳೆ ರುಚಿ ಬಂದಿದೆ ಮಾರೆ. ನಾನೇ ಎನಿಸಲಿಲ್ಲ ಎಷ್ಟು ಒಳ್ಳೇದು ಬರ್ತದಂತ. ಸತ್ಯ ಹೇಳ್ತೇನೆ, ನೀವು ಒಮ್ಮೆ ಇದು ಮಾಡಿ ನೋಡ್ಲೇಬೇಕು. ನಾ ಮಸಾಲೆ ಇಷ್ಟೊಂದು ಎಮ್ಮಿ ರುಚಿ ಬರ್ತದಂತ ನಾ ಎನಿಸ್ಲೇ ಇಲ್ಲ. ಭಾರಿ ರುಚಿ ಬಂದಿದೆ, ಭಾರಿ. ಅದು ಕೂಡ ಇದು ಕ್ಯಾಪ್ಸಿಕಮ್ಗೆ ನಾವು ಮಸಾಲೆ ಎಲ್ಲ ಹಾಕಿದ್ದೇವಲ್ಲ, ಕ್ಯಾಪ್ಸಿಕಮ್ ಇದು ಎಲ್ಲ ಭಾರಿ ಒಳ್ಳೆ ಟೇಸ್ಟ್ ಬಂದಿದೆ. ವೀಕ್ಷಕರೇ, ನಾನು ಹೀಗೆ ಇಟ್ಟದಷ್ಟೇ, ಹೀಗೆ ನೋಡುವಾಗನೇ ಹೇಗೆ ಸ್ಪೀಡಲ್ಲಿ ಖಾಲಿ ಆಯ್ತಂದ್ರೆ ನೀವು ಕೆಳಗೆ ನೋಡಿ ಅಂತೆ. ನಾನಿಲ್ಲ ತಿನ್ನುವ ಎಲ್ಲ ಫುಲ್ಲು ಎಲ್ಲ ಖಾಲಿ. ನಾನು ಗ್ರೀನ್ ಅನ್ನು ಹೀಗೆ ತಿಂದು ಹೀಗೆ ನೋಡುವಾಗ ರೆಡ್ ನೋಡ್ತೇನೆ, ರೆಡ್ ಕಲರ್ ಅದು ಮಾಡಿದೆಲ್ಲ ಅದಿಲ್ಲ, ಅದು ಮಾಯಿಕ ಎಲ್ಲ ಟೇಸ್ಟ್ ಆಗಿದೆ. ಅಷ್ಟು ಸಹ ಮಕ್ಕಳೆಲ್ಲ ಹೀಗೆ ತಿಂದದ್ದೇ. ಹಾಗೆ ಎಲ್ಲ ರುಚಿ ಅಂತ ಹೇಳುದೇ ಬೇಡ, ಭಾರಿ ಒಳ್ಳೇದಾಗಿದೆ. ನೀವು ಇದನ್ನು ಮಾಡಲೇಬೇಕು. ಒಮ್ಮೆ ಅದು ಗ್ಯಾಸಲ್ಲಿ ಮಾಡಿಬಿಡಿ, ದಿಕ್ಕೆಲಲ್ಲಿ ಹೀಗೆ ಜಪ್ಪಿಸಿ ಕಾಯಿಸಿ ಬಿಡಿ, ಭಾರಿ ಒಳ್ಳೇದಾಗಿದೆ. ಹಾಗೆ ನಿಮಗೆ ನಂದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.